ಹಲೋ ಮೈ ಡಿಯರ್ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ನಿಮಗೆ ರಾಗಿ ಮತ್ತು ಮಿಲ್ಲೆಟ್ಸ್ ಫ್ಲೋರ್ನ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂತಹ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬೌಲಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಅಳತೆಯಲ್ಲಿ 1 ಕಪ್ಪಷ್ಟು ಮಿಕ್ಸ್ಡ್ ಮಿಲ್ಲೆಟ್ ಫ್ಲೋರ್ನ ಹಾಕೋತಾ ಇದ್ದೀನಿ. ನೀವು ಇದ್ರ ಬದಲಿಗೆ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೋಬೋದು. ಸೊ ಇದಕ್ಕೆ 1/4 ಕಪ್ಪಷ್ಟು ಅನ್ಸ್ವೀಟನ್ಡ್ ಕೋಕೋ ಪೌಡರ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಬೇಕಿಂಗ್ ಪೌಡರ್ನ ನಾನು ಸುಮಾರು 1.5 ಸ್ಪೂನಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆ್ಯಂಡ್ ಹಾಫ್ ಸ್ಪೂನ್, ಸೊ 1.5 ಸ್ಪೂನ್ ಓವರ್ ಆಲ್ ಬೇಕಿಂಗ್ ಪೌಡರ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಹಾಫ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಂಬಿಡೋಣ. ಸೊ 1.5 ಸ್ಪೂನಷ್ಟು ಬೇಕಿಂಗ್ ಪೌಡರ್ಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಅಳತೆ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಬೆರೆಸ್ಕೊಳ್ಳೋಕೆ ಮುಂಚೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಯಾವುದೇ ರೀತಿಯ ಲಂಪ್ಸ್ ಇಲ್ದಿರ ಒಂದು ಸತಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಬೇಕು. ಸೊ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ಕೇಕ್ ಶೇಪು ನೀಟಾಗಿ ಕಟ್ ಮಾಡೋಕ್ಕೆ ಬಂದಿರಲಿಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಬೈಂಡಿಂಗ್. ಸೊ ನೀವು ಮಾಡಬೇಕಾದ್ರೆ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು, ಚೆನ್ನಾಗಿ ಬರುತ್ತೆ. ಬಟ್ ಟೇಸ್ಟು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅದು ನಮ್ಮ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಈಗ ವೆಟ್ ಇಂಗ್ರೀಡಿಯೆಂಟ್ಸ್ಗೆ ನಾನು ಒಂದು ಹಾಫ್ ಕಪ್ಪಷ್ಟು ಮೆಲ್ಟೆಡ್ ಬಟರ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಇದ್ರ ಬದಲು ತುಪ್ಪನೂ ತೊಗೋಬೋದು ಅಥವಾ ಎಣ್ಣೆ ಕೂಡ ತೊಗೊಳ್ಬೋದು. ಅದಕ್ಕೆ ಈಗ 1.5 ಕಪ್ಪಷ್ಟು ಜಾಗ್ರಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಬೆಲ್ಲದ ಪುಡಿ ಸೇರಿಸ್ಕೋತಿದ್ದೀನಿ. ನೀವು ಬೇಕು ಅಂತಂದರೆ ಶುಗರ್ ಪೌಡರ್ನ ಕೂಡ ಇಲ್ಲಿ ಸೇರಿಸ್ಕೋಬೋದು. ಸೊ ಇದಕ್ಕೆ ಓವರ್ ಆಲ್ ನಾನು 1.5 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ, ರೂಮ್ ಟೆಂಪ್ರೇಚರ್ ಹಾಲನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಆರ್ಗ್ಯಾನಿಕ್ ಜಾಗ್ರಿ ಆಗಿದ್ದರಿಂದ ಕಂಪ್ಲೀಟಾಗಿ ನುಣ್ಣಗಾಗಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಯಾವುದೇ ರೀತಿಯ ಲಂಪ್ಸ್ ಇರಬಾರ್ದು ಅಂತ ಹೇಳಿ ಈ ಮಿಕ್ಸ್ಚರ್ನ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಮತ್ತು ಬಟರ್ ಆ್ಯಂಡ್ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್. ಈಗ ಇದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಂಡು ನಮ್ಮ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ನೀಟಾಗಿ ಕಲಿಸ್ಕೊಂಬಿಡಬೇಕು. ಸೊ ಇದು ನಾವು ರಾಗಿ ಮತ್ತು ಮಿಲ್ಲೆಟ್ಸ್ನ ಬಳಸಿರೋದ್ರಿಂದ ಎಷ್ಟು ನೀರಾಗಿ ಕಲಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರೂ ಇದು ಆದಷ್ಟು ಗಟ್ಟಿ ಆಗಿಬಿಡ್ತಾ ಇತ್ತು. ಸೊ ಯೂಶ್ವಲಿ ನೀವು ಜೋಳದ ರೊಟ್ಟಿ ಅಥವಾ ಜೋಳದ ದೋಸೆ ಮಾಡ್ತಾಯಿದ್ರೆ ನೋಡ್ತಿರ್ಬೋದು, ಎಷ್ಟು ನೀರು ಹಾಕಿದ್ರೂ ಕೂಡ ಅದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಸೊ ಇದಕ್ಕೋಸ್ಕರನೇ ಬೈಂಡಿಂಗೋಸ್ಕರ ನೀವು ಬೇಕು ಅಂತಂದರೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಸುಮಾರು 1.5 ಕಪ್ಪಷ್ಟು ಹಾಲನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೀಟಾಗಿ ಕಲಿಸ್ಕೋಬೇಕು. ನಾನು ಪ್ರೊಫೆಷ್ನಲ್ ಬೇಕರ್ ಅಲ್ಲ, ಬಟ್ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಆಗಾಗ ಈ ಥರ ಒಂದು ರೆಸಿಪೀಸ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದು ಚೆನ್ನಾಗಿ ಬಂದರೂ ನಿಮ್ಮ ಜೊತೆ ಹಂಚ್ಕೋತೀನಿ, ಅಥವಾ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ನೀವು ಆ ಮಿಸ್ಟೇಕ್ಸ್ನ ರಿಪೀಟ್ ಮಾಡಬಾರ್ದು ಅನ್ನೋ ಇಂಟೆನ್ಷನಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ನಾನು ಕಂಪ್ಲೀಟಾಗಿ ಇಲ್ಲಿ 1.5 ಕಪ್ಪಷ್ಟು ಹಾಲನ್ನು ಲಾಸ್ಟಲ್ಲಿ ಹಾಕ್ಕೊಂಡ್ಬಿಟ್ಟೆ. ನೀವು ನೋಡ್ತಾ ಇರ್ಬೋದು, ಕಲಿಸ್ತಾ ಇರಬೇಕಾದ್ರೆ ಇದು ಇಷ್ಟು ತಿಕ್ ಅನಿಸುತ್ತೆ, ಬಟ್ ನಾನು ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇದು ಇನ್ನೂ ಗಟ್ಟಿಯಾಗಿಬಿಟ್ಟಿತ್ತು. ಸೊ ನಾನಿವಾಗ ಒಂದು ಕೇಕ್ ಟಿನ್ ತೊಗೊಂಡು ಅದರಲ್ಲಿ ಬಟರ್ ಪೇಪರ್ ಹಾಕ್ಕೊಂಡು ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಒಂದು ಬ್ರಷ್ ತೊಗೊಂಡು ನೀಟಾಗಿ ಆಯಿಲನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬಟರಲ್ಲಿ ಗ್ರೀಸ್ ಮಾಡ್ಕೋಬೋದು, ಇಲ್ಲಾಂದರೆ ತುಪ್ಪದಲ್ಲಿ ಕೂಡ ಗ್ರೀಸ್ ಮಾಡ್ಕೋಬೋದು. ಸೊ ನಾವು ಮಿಕ್ಸ್ ಮಾಡಿರ್ತಕ್ಕಂತಹ ಬ್ಯಾಟರ್ನ ಇದರೊಳಗಡೆ ಟ್ರಾನ್ಸ್ಫರ್ ಮಾಡೋಣ. ಅದಕ್ಕೆ ಮುಂಚೆ ಸೋಲಾರಾ ಮೈಕ್ರೋವೇವ್ ಏರ್ ಫ್ರೈಯರ್ ಓವನಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಒಂದು 3 to 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಬಿಡೋಣ. ಸೊ ಅದು ಹೀಟ್ ಆಗೋಷ್ಟರಲ್ಲಿ ನಾನು ಇದನ್ನು ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಕಲಿಸ್ಬೇಕಾದ್ರೆ ಇದ್ದಿದ್ದು ಕನ್ಸಿಸ್ಟೆನ್ಸಿಗಿಂತ ಇದು ಸಿಕ್ಕಾಪಟ್ಟೆ ಥಿಕ್ ಆಗಿಬಿಟ್ಟಿದೆ. ಸೊ ರಾಗಿ ಮತ್ತು ಮಿಲ್ಲೆಟ್ಸ್ ಮಾತ್ರ ಯೂಸ್ ಮಾಡಿರೋದ್ರಿಂದ ಅದರಲ್ಲಿ ಬೈಂಡಿಂಗ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಗಾರ್ನಿಷಿಂಗ್ಗೆ ಅಂತ ಹೇಳಿ ನಾನು ಇದರಲ್ಲಿ ಅಮೂಲ್ ಡಾರ್ಕ್ ಚಾಕ್ಲೇಟ್ 100% ಡಾರ್ಕ್ ಚಾಕ್ಲೇಟ್ನ ಇಲ್ಲಿ ಕಟ್ ಮಾಡಿ ಮೇಲೆ ಗಾರ್ನಿಷಿಂಗ್ಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಏರ್ ಬಬಲ್ಸ್ ಇಲ್ದಿರ ಇರೋ ಥರ ನೀಟಾಗಿ ಒಂದು ಸತಿ ತಟ್ಕೊಂಡು, ಈಗ ಓವನ್ ಬಿಸಿ ಆಗಿದೆ. ಅದರೊಳಗಡೆ ನಾನು ಗ್ರಿಲ್ ಟ್ರೇ ಇಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಅವರು ಹೇಳಿರ್ತಕ್ಕಂತಹ ಸೆಟ್ಟಿಂಗ್ಸ್ ಪ್ರಕಾರ, ಕೇಕ್ಗೆ ಅವರು ಕೊಟ್ಟಿರ್ತಕ್ಕಂತಹ ಸೆಟ್ಟಿಂಗ್ಸ್ ಪ್ರಕಾರ ಇದನ್ನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಸ್ ಪರ್ ದಿಸ್ 160 ಡಿಗ್ರೀಸಲ್ಲಿ 25 ಮಿನಿಟ್ಸ್ ಬೇಕಾಗುತ್ತೆ ಇದು.
ಸೊ ಯೂಶ್ವಲಿ ನಾವು ಏನಾದರೂ ಕೇಕ್ನ ಬೇಕ್ ಮಾಡಬೇಕಾದ್ರೆ ಒಂದು ಅರ್ಧ ಟಿನ್ನಷ್ಟು ಹಾಕಿರ್ತೀವಿ, ಅಟ್ಲೀಸ್ಟ್ ಒಂದು 2 ಇಂಚಷ್ಟು ಗ್ಯಾಪ್ ಬಿಟ್ಟಿರಬೇಕು. ಸೊ ನಾನು ಕಂಪ್ಲೀಟಾಗಿ ಅದನ್ನು ತುಂಬಿಸಿ ಹಾಕಿದ್ದೀನಿ, ಹಾಗಾಗಿ ಇದು ಸ್ವಲ್ಪ ಜಾಸ್ತಿನೇ ಉಬ್ಬಿದೆ. ಸೊ ಇನ್ನೊಂದು 5 ನಿಮಿಷ ಆದರೆ ನಮ್ಮ ಕೇಕ್ ರೆಡಿ ಆಗುತ್ತೆ. ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ, ಹುಷಾರಾಗಿ ತೆಗಿಬೇಕು. ಟೆಕ್ಸ್ಚರ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇದನ್ನು ನಿಮ್ಮ ಹತ್ರ ನೀಟಾಗಿ ಸ್ಲೈಸಸ್ ಮಾಡಿ ತೋರಿಸೋಣ ಅನ್ನೋಷ್ಟೊತ್ತಿಗೆ ಅದು ಸ್ವಲ್ಪ ಕ್ರಂಬಲ್ ಆಗೋಯಿತು, ಹಾಗಾಗಿ ನಾನು ನಿಮ್ಮ ಹತ್ರ ಅದನ್ನು ತೋರಿಸಲಿಲ್ಲ. ಆ್ಯಂಡ್ ಕ್ರಂಬಲ್ ಆಗಿರ್ತಕ್ಕಂತಹ ಕೇಕ್ನ ನಾನು ಮತ್ತೆ ಒಂದು ಸ್ವಲ್ಪ ಬಟರ್ ಹಾಕಿ ಚಾಕೋ ಬಾಲ್ಸ್ ಥರ ಮಾಡಿ ಫ್ರಿಜ್ಜಲ್ಲಿಟ್ಟು ಆಮೇಲೆ ಮಕ್ಕಳಿಗೆ ಕೊಟ್ಟಿದ್ದಾಯಿತು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾನು ಮಾಡಿದ ಮಿಸ್ಟೇಕ್ ಏನು ಅಂತಂದರೆ, ಇನ್ಸ್ಟೆಡ್ ಆಫ್ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ನಾನು ಕಂಪ್ಲೀಟ್ಲಿ ಮಿಲ್ಲೆಟ್ಸ್ ಆ್ಯಂಡ್ ರಾಗಿಯಲ್ಲಿ ಮಾಡಿದ್ದೆ. ಹಾಗಾಗಿ ಸೊ ನೀವು ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಅದರ್ವೈಸ್ ಟೇಸ್ಟ್ ವಾಸ್ ರಿಯಲಿ ಗುಡ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.